ಮಾಡುವ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರೋ ಅಂದುಕೊಂಡಿರಲಿಲ್ಲ. ಪೊಲೀಸರು ಇವರಿಬ್ಬರ ಮೇಲೆಗೆ ಅನುಮಾನ ಬಂದ ಹುಡುಕಾಡ್ತಾ ಇದ್ರು. ಆದ್ರೆ ಜೂನ್ 7ನೇ ತಾರೀಕು ಇಬ್ಬರು ಬಂದು ಠಾಣೆಯಲ್ಲೇ ಶರಣಾಗಿದ್ದಾರೆ. ತಾವು ಕೊಂದಿದ್ದಾಗೆ ಒಪ್ಪಿಕೊಂಡಿದ್ದಾರೆ. ನಮ್ಮ ಅಣ್ಣಗೆ ಕೊಲೆ ಆಗಿದ್ದಾರೆ. ಅವ್ನ ಕೊಲೆ ಕಾರಣ ಮುಂದೆ ಹೋದ ತಿಂಗಳು ಗಲಾಟೆ ಆಗಿತ್ತು. ನಮ್ಮೂರಿನ ಶಿವ ಮತ್ತು ಗೋವಿಂದ ಅನ್ನೋರು ಗಲಾಟೆ ಮಾಡಿದ್ರು. ಆ ಇದನ್ನ ಇಟ್ಕೊಂಡು ಅವರು ಮೊನ್ನೆ ರಾತ್ರಿ ನೈಟು ಬಾ ಪಾರ್ಟಿ ಮಾಡೋದಂತ ಕರ್ಕೊಂಡು ಹೋಗಿ ಎಲ್ಲ ಸೇರ್ಕೊಂಡು ಯಾರು ಸೇರಿದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರು ಈಗ ಬಂದು ಸ್ಟೇಷನ್ ಒಪ್ಕೊಂಡಿದ್ದಾರೆ. ನಾವೇ ಬಂದು ಕೊಲೆ ಮಾಡಿದ್ದೀವಿ ಅಂದ್ಕೊಂಡು. ಆ ವಿಚಾರ ಗೊತ್ತಾದ್ಮೇಲೆ ಅವ್ರು ಮಾಡೋರಂತ ನಮ್ಗೆ ಗೊತ್ತಿದ್ದು. ಅಲ್ಲಿ ತನಕ ಯಾರು ಮಾಡೋರಂತ ಗೊತ್ತಿರಲಿಲ್ಲ. ಅವ್ರ ಮುಂದೆ ಅವ್ರ ಹಿಂದೆ ಯಾರಿದ್ದಾರೆ, ಏನು ಮಾಡಿದ್ದಾರೆ, ಇವ್ರು ಹೆಂಗೆ ಬಂದು ವಾಲಂಟಿಯರ್ಗೆ ಒಪ್ಕೊಂಡ್ರು, ಆದರೆ ಇವ್ರಿಗೆ ಹೆಂಗೆ ಬರ್ತಾನೋ ನಮ್ಗೆ ಗೊತ್ತಾಗಬೇಕು. ಮೇ 29ನೇ ತಾರೀಕು ಆ ದಿನ ಸಂಜೆ ವೇಳೆಯಲ್ಲಿ ರಾಘವೇಂದ್ರನಿಗೆ ಬಾ ಪಾರ್ಟಿ ಮಾಡೋಣ ಅಂತ ಇಬ್ಬರು ಕರೆದಿದ್ದಾರೆ. ಪಾರ್ಟಿ ಅಂತ ಹೇಳ್ತಾ ಇದ್ದಂತೆ ರಾಘವೇಂದ್ರನ ಮುಖ ಅರಳಿತ್ತು. ಹಿಂದಿನಂತೆಲ್ಲ ಮರ್ತೇ ಹೋಗಿತ್ತು. ಹೀಗೆ ಹೋದ ಆತನಿಗೆ ಇಬ್ಬರು ಸರಿಯಾಗಿ ಕುಡಿಸಿದ್ದಾರೆ. ಕುಡಿಸಿ ಸಿಕ್ಕ ಹಾಗೆ ಹಲ್ಲೆ ಮಾಡಿ ಕೊಂದೇ ಬಿಟ್ಟಿದ್ದಾರೆ. ಸಣ್ಣ ಕಾರಣ ಮರ್ತ ಬಿಡಬಹುದಿತ್ತು, ಆದ್ರೆ ಕೊಂದೇ ಬಿಟ್ರಲ್ಲ ಪಾಪಿಗಳು. ಈ ಪಾಪಿಗಳಿಗೆ ಸಿಕ್ಕಿದ್ದಾದ್ರೂ ಏನೋ ಹೇಳಿ. ಇದು ಇವತ್ತಿನ ವಾರೆಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬಿ ಅಲರ್ಟ್.